ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ರಾಹುಲ್ ದಯಾನ್. ಈ ಜೂನ್ ತಿಂಗಳು ಆಸ್ಟ್ರೋನಮಿಯಲ್ಲಿ ತುಂಬ ಜಾಸ್ತಿ ಆಸಕ್ತಿ ಹೊಂದಿರೋರಿಗೆ ಹೇಳಿ ಮಾಡಿಸಿದಂಥ ತಿಂಗಳು ಅಂತ ಹೇಳ್ಬೋದು. ಯಾಕೆಂದರೆ ಈ ತಿಂಗಳಲ್ಲಿ ಆಗಸ್ಟ್ದಲ್ಲಿ ಹಲವು ವಿಸ್ಮಯಗಳು ಜರುಗ್ತಾ ಇದ್ದಾವೆ. ಆಗಸ್ಟ್ದಲ್ಲಿ ಮೂಡ್ತಾ ಇದೆ ಎಂದೂ ನೋಡಿರದ ಒಂದು ಅಚ್ಚರಿಯ ವಿಸ್ಮಯ ಕ್ಷಣ. ಇವತ್ತು ರಾತ್ರಿನೇ ಗ್ರಹಗಳ ಕಾಸ್ಮಿಕ್ ಕಿಸ್ ಜನರಿಗೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಚಂದಿರನ ಸುತ್ತ ಇಡೀ ತಿಂಗಳು ಒಂದು ದೊಡ್ಡ ವಿಸ್ಮಯ ನಡೆಯೋದಿದೆ. ಸೊ ಯಾವ್ಯಾವ ಒಂದು ಹೈಲೈಟ್ಸ್ ಈ ತಿಂಗಳಲ್ಲಿ ನಡೆಯುತ್ತೆ, ಯಾವ್ಯಾವ ವಿಸ್ಮಯಗಳು ಈ ತಿಂಗಳಲ್ಲಿ ಜರುಗುತ್ತೆ ಅಂತ ನಾವು ನೋಡೋ ಹಾಗಿದ್ರೆ, ಜೂನ್ 9ನೇ ತಾರೀಕು ಗ್ರಹಗಳ ಕಾಸ್ಮಿಕ್ ಕಿಸ್ ನಡೀತಾ ಇದೆ. ಅಂದರೆ ಈ ದಿನ ಜುಪಿಟರ್ ಅಂದರೆ ಗುರು ಮತ್ತು ವೀನಸ್ ಶುಕ್ರ ಈ ಗ್ರಹಗಳು ಸಮೀಪಕ್ಕೆ ಬರುತ್ತೆ. ಇನ್ನು ರಾತ್ರಿ ಬರಿಗಣ್ಣಲ್ಲೇ ಈ ವಿಸ್ಮಯವನ್ನು ಜನ ನೋಡಬಹುದು. ಕಾಸ್ಮಿಕ್ ಕಿಸ್ ಅಂತ ಖಗೋಳ ಶಾಸ್ತ್ರಜ್ಞರು ಹೆಸರನ್ನು ಇಟ್ಟಿದ್ದಾರೆ. ಅಂದರೆ ಒಂದು ಪ್ರಕಾಶಮಾನವಾದಂಥ ಜೊತೆಗೆ ಅತ್ಯಂತ ಹೊಳೆಯುವಂಥ ಶುಕ್ರ ಗ್ರಹದ ಪಕ್ಕದಲ್ಲೇ ಸ್ವಲ್ಪ ಮಂದವಾಗಿ ಕಾಣಿಸುವಂಥ ಭವ್ಯವಾದಂಥ ಗುರುಗ್ರಹ, ಇದನ್ನು ಕಾಸ್ಮಿಕ್ ಕಿಸ್ ಅಂತ ಕರೀತಾರೆ. ಇವುಗಳ ಜೋಡಣೆ ಎಷ್ಟೊಂದು ಹತ್ತಿರದಲ್ಲಿದೆ ಅಂದರೆ, ಭೂಮಿಯಿಂದ ನೋಡುವಂಥ ನಮ್ಮ ಕಣ್ಣಲ್ಲಿ ನಿಮ್ಮ ಕಿರುಬೆರಳಿನ ಒಂದು ಗಾತ್ರ ಏನಿದೆ ಅಷ್ಟೇ ಗ್ಯಾಪ್ ಈ ಎರಡು ಗ್ರಹಗಳ ನಡುವೆ ಇರುವಂಥದ್ದು, ಅಂದರೆ ಆ ಅಂತರ. ಆ್ಯಂಡ್ ಅದನ್ನು ತುಂಬ ಈಸಿಯಾಗಿ ಬರಿಗಣ್ಣಲ್ಲಿ ನೋಡಬಹುದು. ಇದನ್ನು ಕಾಸ್ಮಿಕ್ ಕಿಸ್ ಅಂತ ಕರೀತಾರೆ. ಇನ್ನು ಜೂನ್ 15ನೇ ತಾರೀಕು ಸೂಪರ್ ನ್ಯೂ ಮೂನ್. ಈ ದಿನ ಚಂದ್ರ ಭೂಮಿಗೆ ಹತ್ತಿರಕ್ಕೆ ಬಂದು ಹೊಸ ಚಕ್ರವನ್ನು ಪ್ರವೇಶ ಮಾಡ್ತಾನೆ. ಇದನ್ನು ಜೀವಮಾನದಲ್ಲೇ ಒಮ್ಮೆ ಮಾತ್ರ ನೋಡೋದಕ್ಕೆ ಸಿಗುವಂಥ ಒಂದು ವಿಶೇಷ ಫೆನಾಮಿನನ್ ಅಂತ ಹೇಳಬಹುದು. ಈ ದಿನ ಇನ್ನೊಂದು ವಿಶೇಷ ಏನು ಅಂತಂದರೆ, ಚಂದ್ರನಿಂದ ಭೂಮಿಗೆ ಯಾವುದೇ ರೀತಿಯಾದಂಥ ಬೆಳಕು ಬೀಳೋದಿಲ್ಲ. ಇದಾದ ನಂತರ ಜೂನ್ 18 ಪ್ಲಾನೆಟ್ ಪರೇಡ್. ಅಂದರೆ ಒಂದೇ ಸಾಲಲ್ಲಿ ಅರ್ಧಚಂದ್ರ, ಶುಕ್ರ, ರೆಗ್ಯುಲಸ್ ನಕ್ಷತ್ರ, ಅದರ ಜೊತೆಗೆ ಗುರು ಅಂದರೆ ಜುಪಿಟರ್, ಮರ್ಕ್ಯೂರಿ, ವೀನಸ್ ಈ ಎಲ್ಲ ಗ್ರಹಗಳು ಒಂದೇ ಸಾಲಲ್ಲಿ ಅಲೈನ್ ಆಗ್ತವೆ. ಇನ್ನು ಸೂರ್ಯ ಮುಳುಗಿದಂಥ 1 ಗಂಟೆಯಲ್ಲೇ ಈ ವಿಸ್ಮಯ ನಡೆಯುತ್ತೆ. ಆ್ಯಂಡ್ ಅದನ್ನು ಕೂಡ ಈಸಿಯಾಗಿ ಬರಿಗಣ್ಣಿಂದ ನೋಡಬಹುದು. ಇನ್ನು ಜೂನ್ 21ನೇ ತಾರೀಕು ಸುದೀರ್ಘವಾದಂಥ ದಿನ. ಅಂದರೆ ನಾರ್ದರ್ನ್ ಹೆಮಿಸ್ಫಿಯರ್, ಉತ್ತರ ಗೋಳಾರ್ಧ ಅಂತ ಏನು ಕರಿತೀವಿ, ಇಲ್ಲಿ ಅತ್ಯಂತ ಸುದೀರ್ಘವಾದಂಥ ಹಗಲಿನ ದಿನ ನಮಗೆ ಕಾಣಸಿಗ್ತಾ ಇದೆ. ಅಂದರೆ ಹಗಲಿನ ಹೊತ್ತೇನಿದೆ ಯೂಶಲಾಗಿ 6 ಗಂಟೆ ಒಳಗಡೆ ಸೂರ್ಯಾಸ್ತ ಆಗುತ್ತೆ. ಆದರೆ ಈ ದಿನ 12 ಗಂಟೆ ಮಧ್ಯರಾತ್ರಿ ಶುರುವಾಯಿತು ಅಂತಾದರೆ ಸುಮಾರು 15ರಿಂದ 20 ಗಂಟೆಗಳ ಕಾಲ ದಿನದ ಅವಧಿ ಇರುತ್ತೆ, ಅಂದರೆ ಬೆಳಕಿರುತ್ತೆ. ಹಾಗೂ ರಾತ್ರಿ ಮಾತ್ರ ತುಂಬ ಶಾರ್ಟ್ ಡ್ಯೂರೇಷನ್ನಲ್ಲಿ ಇರುತ್ತೆ. ಸೊ ಈ ದಿನ ಹಗಲು ಸುದೀರ್ಘವಾಗಿ ಜನರಿಗೆ ಕಾಣಿಸುತ್ತೆ. ಇದಾದ ನಂತರ ಜೂನ್ 29ನೇ ತಾರೀಕು ಸ್ಟ್ರಾಬೆರಿ ಮೂನ್. ಸೊ ಈ ಒಂದು ವಿಶೇಷತೆ ಏನು ಅಂತಂದರೆ, ಈ ದಿನ ಭೂಮಿಯಿಂದ ಸಾಕಷ್ಟು ದೂರ ಚಂದ್ರ ಸಾಗ್ತಾನೆ. ಹುಣ್ಣಿಮೆಗಿಂತ ಚಂದ್ರ ತುಂಬ ಸಣ್ಣದಾಗಿ ಗೋಚರಿಸ್ತಾನೆ. ಅಂದರೆ ಹುಣ್ಣಿಮೆಯ ಗಾತ್ರ ಏನಿರುತ್ತೆ ಚಂದ್ರನದ್ದು, ಆ ಗಾತ್ರಕ್ಕಿಂತ ತುಂಬ ಸಣ್ಣದಾಗಿ ಚಂದ್ರ ಗೋಚರಿಸ್ತಾನೆ. ಇನ್ನು ಸ್ಟ್ರಾಬೆರಿ ಕೊಯ್ಲು ಮಾಡುವಂಥ ಸಮಯ ಆಗಿದ್ದರಿಂದ ಈ ಒಂದು ಚಂದ್ರನಿಗೆ ಸ್ಟ್ರಾಬೆರಿ ಮೂನ್ ಅಂತ ಹೆಸರನ್ನು ನೀಡಲಾಗಿದೆ. ಅಂದರೆ ಅಮೇರಿಕಾದಲ್ಲಿ ಈ ಟೈಮ್ನಲ್ಲಿ ಸ್ಟ್ರಾಬೆರಿಯನ್ನು ಕೊಯ್ಲು ಮಾಡ್ತಾರೆ, ಆ ಬೆಳೆಯನ್ನು. ಸೊ ಹೀಗಾಗಿ ಹೆಸರು ಕೂಡ ಹಾಗೆ ಸಿಗ್ತಾ ಇರುವಂಥದ್ದು. ಅದರ ಜೊತೆಗೆ ಸ್ಟ್ರಾಬೆರಿ ಮೂನ್ ಅಂತ ಕರೆಯೋದಕ್ಕೆ ಇನ್ನೊಂದು ವಿಶೇಷವಾದಂಥ ಕಾರಣ ಏನು ಅಂತಂದರೆ, ಈ ಚಂದ್ರ ವಾರ್ಮ್ ಗೋಲ್ಡನ್ ಅಥವಾ ರೆಡ್ಡಿಶ್ ಆರೆಂಜ್ ಟಿಂಟ್ ರೀತಿ ಕಾಣಿಸುತ್ತೆ. ಸೊ ಅದು ಅಟ್ಮಾಸ್ಫಿಯರ್ ಸ್ಕ್ಯಾಟರಿಂಗ್ ಅನ್ನುವಂಥ ಒಂದು ಕಾರಣದಿಂದಾಗಿ. ಸೊ ಇಡೀ ಜೂನ್ ತಿಂಗಳು ಅಂದರೆ ಇವತ್ತಿನಿಂದ ಶುರುವಾದರೆ ಜೂನ್ 9ನೇ ತಾರೀಕಿನಿಂದ ಜೂನ್ ಕೊನೆಯವರೆಗೂ ಕೂಡ ನಮಗೆ ಆಗಸ್ಟ್ದಲ್ಲಿ ಈ ರೀತಿಯಾದಂಥ ವಿಶೇಷ ಘಟನೆಗಳು, ಅದರ ಜೊತೆಗೆ ಫೆನಾಮಿನನ್ಗಳು ನಮಗೆ ಕಾಣಿಸುವಂಥದ್ದು. ಸೊ ನಿಮಗೇನಾದರೂ ಈ ಆಸ್ಟ್ರೋನಮಿ ಅಥವಾ ಆಸ್ಟ್ರೋಫಿಸಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ತಿಂಗಳು ನಿಮಗೆ ಹೇಳಿ ಮಾಡಿಸಿರುವಂಥ ತಿಂಗಳು. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಸ್ಪೆಷಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.